ಆತ್ಮಸ್ಥೈರ್ಯ ಹೊಂದಿದ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋದಕ್ಕೆ ಕಾಶ್ಮೀರದ ಅಂಗವಿಕಲ ಕ್ರಿಕೆಟರ್ ಒಬ್ಬ ಸ್ಪಷ್ಟ ಉದಾಹರಣೆ. ಎರಡೂ ಕೈಗಳಿಲ್ಲದ ಅವರ ಆಟಕ್ಕೆ ಸ್ವತಃ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರೇ ಮಾರು ಹೋಗಿ ಅವರನ್ನ ಭೇಟಿಯಾಗಿದ್ದಾರೆ. ಇಷ್ಟಕ್ಕೂ ಈ ಸೂಪರ್ ಸ್ಟಾರ್ ಯಾರು ಅಂತ ನೋಡೋದಾದ್ರೆ ಆಮೀರ್ ಹುಸೇನ್ ಲೋನ್ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಕ್ರಿಕೆಟಿಗ. ಜಮ್ಮು ಮತ್ತು ಕಾಶ್ಮೀರದ ಅಂಗವಿಕಲ ಕ್ರಿಕೆಟ್ ತಂಡದ ನಾಯಕರೇ ಇವರು. ಅಪಘಾತವೊಂದರಲ್ಲಿ ತನ್ನ ಎರಡೂ ಕೈಗಳನ್ನ ಕಳೆದುಕೊಂಡು ಆಮೀರ್ ಬಳಿಕ ಕ್ರಿಕೆಟ್ನಲ್ಲಿ ಅಗಾಧ ಆಸಕ್ತಿಯನ್ನ ಬೆಳೆಸಿಕೊಂಡು ಇಂದು ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಆಮೀರ್ಗೆ ಎರಡೂ ಕೈಗಳಿಲ್ಲ. ತನ್ನ ಗಲ್ಲದ ಕೆಳಗೆ ಮತ್ತು ಕುತ್ತಿಗೆ ನಡುವೆ ಬ್ಯಾಟ್ ಹಿಡಿದು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಮಾತ್ರವಲ್ಲ, ತನ್ನ ಕಾಲಿನ ಹೆಬ್ಬೆರಳು ಮತ್ತು ಎರಡನೇ ಬೆರಳಿನ ನಡುವೆ ಚೆಂಡನ್ನ ಹಿಡಿದುಕೊಂಡು ಬೌಲಿಂಗ್ ಮತ್ತು ಫೀಲ್ಡಿಂಗ್ ಅನ್ನ ಮಾಡ್ತಾರೆ. 34 ವರ್ಷದ ಆಮೀರ್ ಜಮ್ಮು ಕಾಶ್ಮೀರಿನ ಪ್ಯಾರಾ ಕ್ರಿಕೆಟ್ ತಂಡದ ನಾಯಕರಾಗಿದ್ದಾರೆ. ಭಾರತ ತಂಡದ ನೀಲಿ ಬಣ್ಣದ ಜೆರ್ಸಿ ತೊಟ್ಟು ಅವರು ಕ್ರಿಕೆಟ್ ಆಡ್ತಾ ಇದ್ದ ವಿಡಿಯೋ ಇದೀಗ ವ್ಯಾಪಕ ವೈರಲ್ ಆಗ್ತಾ ಇದೆ. ಈ ದಿವ್ಯಾಂಗ ಕ್ರಿಕೆಟಿಗನ ಆಟ ನೋಡಿದ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸಂಪೂರ್ಣ ಮನಸೋತು ಆತನನ್ನು ತಮ್ಮ ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಮತ್ತು ಸಚಿನ್ ತೆಂಡೂಲ್ಕರ್ ತಂಡಗಳ ನಡುವಿನ ಪಂದ್ಯದಲ್ಲಿ ಆಮೀರ್ ಹುಸೇನ್ ಸಚಿನ್ ಜೊತೆ ಬ್ಯಾಟಿಂಗ್ ಮಾಡಿದ್ದು ವಿಶೇಷವಾಗಿತ್ತು. ಬೌಲಿಂಗ್ ಮಾತ್ರವಲ್ಲದೆ ಫೀಲ್ಡಿಂಗ್ ನಲ್ಲೂ ಆಮೀರ್ ಹುಸೇನ್ ತೋರಿದ ಚಾಕಚಕ್ಯತೆ ಸಾಮಾನ್ಯ ಕ್ರಿಕೆಟಿಗರನ್ನ ನಾಚಿಸುವಂತಿತ್ತು. ಆಮೀರ್ ಹುಸೇನ್ ಅವರ ಆಟಕ್ಕೆ ಮನಸೋತ ಸಚಿನ್ ಐಎಸ್ಪಿಎಲ್ ಪಂದ್ಯದಲ್ಲಿ ಆಟ ಆಡುವಂತೆ ಮನವಿಯನ್ನ ಮಾಡಿದ್ರು. ಅವರ ಮನವಿಗೆ ಸ್ಪಂದಿಸಿದ ಆಮೀರ್ ತಮ್ಮ ವಿಶೇಷ ಬ್ಯಾಟಿಂಗ್ ತಂತ್ರಗಾರಿಕೆ ಮೂಲಕ ನೆರೆದಿದ್ದವರನ್ನ ರಂಜಿಸಿದ್ರು. ಖುದ್ದು ಕಾಶ್ಮೀರದ ಅವರ ಮನೆಗೆ ತೆರಳಿ ಆಮೀರ್ ಹುಸೇನ್ಗೆ ವಿಶೇಷ ಬ್ಯಾಟ್ ಅನ್ನ ಉಡುಗೊರೆಯಾಗಿ ನೀಡಿದ್ರು. ಈ ವೇಳೆ ಆಮೀರ್ ಮತ್ತು ಕುಟುಂಬ ಭಾವುಕರಾದ್ರು.